ರಂಜಿತಾ ದುನಿಯಾಗೆ ಸ್ವಾಗತ. ನಾನಿವತ್ತು ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಮಾಡುವಂಥ ಹಲಸಿನಕಾಯಿಯ ಉಪ್ಪಿನ ತೊಳೆ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ತುಂಬ ಜನ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ಥರ ಸ್ಟೋರ್ ಮಾಡ್ತಾರೆ, ಅದು ನೆಕ್ಸ್ಟ್ ಸಮ್ಮರ್ವರೆಗೂ ಸ್ಟೋರ್ ಮಾಡ್ತಾರೆ. ಸೊ ನಾನು ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಲಸಿನಕಾಯಿ ಕೊಯ್ಯೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಹಲಸಿನ ಒಂದು 2-3 ಕಡೆ ಇದೆ, ನಮ್ಮ ತೋಟದಲ್ಲಿ ಆಗಿರೋದು ಇದೆಲ್ಲ. ಸೊ ಇದರಿಂದ ಉಪ್ಪಿನ ತೊಳೆ ಅಂತ ಮಾಡ್ತಾರೆ. ಸೊ ಮನೆಯಿಂದ ಕತ್ತಿ ತೊಗೊಂಬಂದೆ ಈ ಥರ ಇರ್ತಾರೆ, ಇದು ಈಸಿ ಆಗುತ್ತೆ ಕೊಯ್ಯೋದಕ್ಕೆ. ಆಮೇಲೆ ಉದ್ದಕ್ಕೂ ಇರುತ್ತೆ, ಸೊ ಎಷ್ಟೇ ಮೇಲ್ಗಡೆ ಇದ್ರೂ ನಾವು ಈಸಿಯಾಗಿ ಕೊಯ್ಬೋದು ಇದರಿಂದ. ಸೊ ಈ ಥರ ಅದರ ಬುಡಕ್ಕೆ ಇದು ಮಾಡ್ಕೊಂಡು ಈ ಥರ ಎಳೆದ್ರೆ ನೀಟಾಗಿ ಬರುತ್ತೆ. ಸೊ ಅದನ್ನ ಅಲ್ಲಿಂದ ತೆಗೆದು ಮೇಲೆ ಇಟ್ಟಿದ್ದೀನಿ, ಇನ್ನೂ ಮನೆಗೆ ತೊಗೊಂಡು ಹೋಗಬೇಕು. ತುಂಬ ದೊಡ್ಡದಿದೆ ಕಾಯಿ. ಸೊ ಟೋಟಲಾಗಿ 3 ಕಾಯಿ ತೊಗೊಂಬಂದಿರೋದು. ಸೊ ಅದನ್ನ ಈ ಥರ ಭಾಗ ಮಾಡಿಕೊಂಡು ಅದರಲ್ಲಿರೋ ಎಂಟನ್ನೆಲ್ಲ ತೆಗಿಬೇಕಾಗುತ್ತೆ, ಇಲ್ಲಾಂದರೆ ಕೈಯಲ್ಲೆಲ್ಲ ಆಗುತ್ತೆ. ಸೊ ಅಮ್ಮ ಎಲ್ಲ ತೆಗಿತಾ ಇದ್ದಾರೆ ನೀಟಾಗಿ. ಸೊ ಅದನ್ನ ಕಟ್ ಮಾಡೋದೇ ಒಂದು ದೊಡ್ಡ ಕೆಲಸ, ಯಾಕಂದರೆ ತುಂಬಾ ಕಷ್ಟ ಅದು ಕಟ್ ಮಾಡೋದು. 2 ಭಾಗ ಮಾಡ್ಕೊಂಡು ಈ ಥರ ಮಾಡಬೇಕಾಗುತ್ತೆ. ಪ್ಲಸ್ ಅಂಟು ಬೇರೆ ಇರುತ್ತಲ್ವ, ಸೊ ಕತ್ತಿಗೆಲ್ಲ ಆಗಿರುತ್ತೆ. ಸೊ ಅದನ್ನ ಇಳಿಯೋದಕ್ಕೆ ತುಂಬಾ ಕಷ್ಟ, ತೆಗಿಯೋದಕ್ಕಂತೂ ಇನ್ನೂ ಕಷ್ಟ. ಇದನ್ನ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ 11 o'clock ಸ್ಟಾರ್ಟ್ ಮಾಡಿದ್ದೆ ನಾನು ಕಾಯಿಗೆ ತೊಗೊಂಡು ಬಂದ ಟೈಮಲ್ಲಿ. ಸೊ ಎಲ್ಲ ಮುಗಿಬೇಕಾದ್ರೆ ಸಂಜೆ 6 o'clock ಆಗಿತ್ತು. ಅಷ್ಟು ಲೆಂತಿಯೆಸ್ಟ್ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ಇದ್ದರೆ ಬೇಗ ಆಗುತ್ತೆ. 2-3 ಮೆಂಬರ್ಸ್ ಏನಾದ್ರು ಒಟ್ಟಿಗೆ ಈ ಥರ ಕೆಲಸ ಮಾಡಿದ್ದಾರೆ ಅಂತಾರೆ ಆಲ್ಮೋಸ್ಟ್ 2-3 hours ಮುಗಿಯುತ್ತೆ. ಬಟ್ ನಾನು ಅಮ್ಮ ಅಷ್ಟೇ ಇದ್ದಿದ್ದಲ್ವ, ತುಂಬ ಲೇಟ್ ಆಗುತ್ತೆ. ಪಾಪ ಅಂತ ಅವನು ಅಜ್ಜಿ ಪಕ್ಕನೇ ಕೂತ್ಕೊಂಡು ಏನು ಮಾಡ್ತಿದ್ದಾರೆ ಅಜ್ಜಿ ಅಂತ ನೋಡ್ತಿದ್ದಾನೆ. ಫುಲ್ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ದಾನೆ. ಭಾಗ ಮಾಡಿದ್ಮೇಲೆ ಈ ಥರ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿದ್ರೆ ಈಸಿಯಾಗುತ್ತೆ ತೊಳೆನೆಲ್ಲ ಬಿಡಿಸೋದಕ್ಕೆ. ಇಷ್ಟು ತುಂಡುಗಳಾಗಿದೆ, ಇನ್ನೂ ತುಂಬ ಇದೆ. ಸೊ ಇದಕ್ಕೆ ಆಲ್ಮೋಸ್ಟ್ 45 minutes ಅಂತಲೇ ಹೇಳ್ಬೋದು. ಸೊ ಎಲ್ಲ ತುಂಡುಗಳಾದಮೇಲೆ ಸೊ ಇವನ್ನ ತೊಳೆಗಳನ್ನ ತೆಗಿಯೋದು ಈ ಥರ. ಸೊ ಎಲ್ಲ ತೊಳೆ ಬಿಡಿಸ್ಕೊಂಡು ನೀಟಾಗಿ ಅದನ್ನ ಒಂದು ಸೆಪ್ರೇಟ್ ಕಂಟೈನರಲ್ಲಿ ಈ ಥರ ಹಾಕಬೇಕಾಗುತ್ತೆ. ಸೊ ಬಿಡಿಸಿಡಿದೀವಲ್ಲ ಅದನ್ನ ಒಂದು ಮನೆ ಒಳಗಡೆ ಈ ಥರ ಹಾಕ್ತಾಯಿದ್ದೀವಿ. ಸೊ ಇನ್ನೂ ಅದನ್ನ ಬೀಜ ಬಿಡಿಸೋದಕ್ಕಿದೆ. ಸೊ ಅದಕ್ಕೆ ಅದಾದಮೇಲೆ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಸೊ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಸೊ ಹೊರಗಡೆಯಿಂದ. ಸೊ ಇದನ್ನ ದನಕ್ಕೆ ಹಾಕೋಂಗಿಲ್ಲ, ದನಕ್ಕೆ ಹಾಕಿದ್ರೆ ಕಾಯಿ ಅಲ್ವಾ, ಅದು ತಿನ್ನಲ್ಲ. ಸೊ ಒಂದು ವೇಳೆ ಹಣ್ಣಾಗಿರೋ ತೊಳೆಗಳನ್ನ ಈ ಥರ ಹಾಕಿದ್ರೆ ಸೊ ಅದು ಆರಾಮಾಗಿ ತಿನ್ನುತ್ತೆ. ಬಟ್ ಇದನ್ನ ಗೊಬ್ಬರ ಥರ ಯೂಸ್ ಮಾಡ್ತೀವಿ ಅಷ್ಟೇ, ಬೇರೆ ಏನು ದನಕ್ಕೆಲ್ಲ ಆ ಥರ ಎಲ್ಲ ಹಾಕಲ್ಲ ಏನೂ. ಸೊ ಇಷ್ಟೆಲ್ಲ ಮುಗಿಬೇಕಾದ್ರೆ ಆಲ್ಮೋಸ್ಟ್ ಒಂದು 4 o'clock ಆಗಿತ್ತು. ಸೊ ನೆಕ್ಸ್ಟು ತೊಳೆಗಳನ್ನ ಬಿಡಿಸೋದಕ್ಕೆ, ಅದಕ್ಕಿಂತ ಮುಂಚೆ ಈ ಅಂಟೆಲ್ಲ ಕೈಯಲ್ಲೆಲ್ಲ ಅಂಟ್ಕೊಂಡಿದೆಯಲ್ಲ ತುಂಬಾ ಕಷ್ಟ ಇದನ್ನ ತೆಗಿಯೋದು. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಈ ಥರ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀವಿ. ಕೊಕೊನಟ್ ಆಯಿಲ್ ಸ್ವಲ್ಪ ಹಾಕ್ಬಿಟ್ಟು ಕೈಗೆ ಈ ಥರ ನೀಟಾಗಿ ರಬ್ ಮಾಡಿದ್ರೆ ಸೊ ನೀಟಾಗಿ ಹೋಗುತ್ತೆ ನೋಡಿ, ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಈ ಥರ ಎಲ್ಲ ಕಡೆ ಸವರಿದ್ಮೇಲೆ ಈ ಥರ ಬಟ್ಟೆಯಿಂದ ಅದನ್ನ ಒರೆಸಿದ್ರೆ ಈ ಆಯಿಲ್ ಕಂಟೆಂಟ್ನ, ಆಮೇಲೆ ಅದ್ರ ಜೊತೆ ಈ ಅಂಟು ಬರುತ್ತೆ, ನೀಟಾಗಿ ಹೊರಟೋಗುತ್ತೆ. ಸೊ ಅದಾದಮೇಲೆ ಬೇಕಾದ್ರೆ ನೀವು ಸೋಪ್ ಹಾಕ್ಕೊಂಡು ಇನ್ನೊಂದು ಸಲ ತೊಳಿಬೋದು.
ಸೊ ನೆಕ್ಸ್ಟು ತೊಳೆಗಳನ್ನ ಬಿಡಿಸ್ತಾ ಇದ್ದೀನಿ. ತುಂಬಾ ಲೆಂತಿ ಪ್ರೊಸೆಸ್ಸು, ತುಂಬ ಟೈಮ್ ಬೇಕಾಗುತ್ತೆ ಇದಕ್ಕೆ. ಸೊ ಅದು ಬರೋಲ್ಲ, ಕಾಯಿ ಅಲ್ವಾ, ತುಂಬ ಹಣ್ಣಾಗಿದ್ದರೆ ಈಸಿಯಾಗಿ ಕಟ್ಟಾಗುತ್ತೆ. ಬಟ್ ಇದು ಕಾಯಿ ಆಗಿರೋದ್ರಿಂದ ತುಂಬಾ ಟೈಮ್ ತಗೊಳ್ಳುತ್ತೆ. ಸೊ ಈ ಥರ. ಸೊ ಅದಕ್ಕೆ ಕೆಲವರು ಚಾಕು ಈ ಥರದ್ದೆಲ್ಲ ಯೂಸ್ ಮಾಡ್ತಾರೆ. ಸೊ ಚಾಕಿನಿಂದ ಈ ಥರ ಕಟ್ ಮಾಡಿಕೊಂಡು ನಾವು ತೊಳೆಗಳನ್ನ ಬಿಡಿಸಿದ್ರೆ ತುಂಬ ಈಸಿ ಆಗುತ್ತೆ. ಸೊ ಇದಕ್ಕೆ ಆಲ್ಮೋಸ್ಟ್ ನಮಗೆ 1 ರಿಂದ 2 ಗಂಟೆ ತನಕ ಟೈಮ್ ಬೇಕಾಯಿತು. ಸೊ ನೀಟಾಗಿ ಹೋಗೋದಕ್ಕೆ, ಪ್ಲಸ್ ಬೀಜನೂ ತೆಗಿಬೇಕಲ್ಲ. ಸೊ ಫೈನಲಾಗಿ 6 o'clock ಆಯಿತು. ಇದೆಲ್ಲ ತೆಗಿಬೇಕಾದ್ರೆ ಆರಾಮಾಗಿ ಬೀಜ ಸೆಪ್ರೇಟಾಗಿ ಇಟ್ಟು ಆಮೇಲೆ ಇದನ್ನ ಸೆಪ್ರೇಟಾಗಿ ತುಂಬಾ ಟೈಮ್ ತೊಗೊಳ್ತು. 6 o'clock ಆಯಿತು. ಸೊ ನೆಕ್ಸ್ಟ್ ಇದನ್ನ ಉಪ್ಪಲ್ಲಿ ನೆನೆಸಿಡ್ಬೇಕಲ್ವ. ಸೊ ಅದಕ್ಕೆ ಜಾರ್ ಇರುತ್ತೆ, ದೊಡ್ಡ ಜಾರು ಈ ಥರ. ಸೊ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರಂತೆ, ಇದಕ್ಕೆ ಫುಲ್ ಆಗೋವಷ್ಟು ಮಾಡ್ತಾಯಿದ್ರು. ಅಷ್ಟು ಅದನ್ನ 1 ವರ್ಷ ಇಡೀ ಯೂಸ್ ಮಾಡ್ತಾಯಿದ್ರಂತೆ. ಬಟ್ ನಾವು 3 ಮೆಂಬರ್ಸ್ ಆಗಿರೋದ್ರಿಂದ ಸೊ 3 ಕಾಯಿಗಳದಷ್ಟೇ ಹಾಕಿರೋದು. ಸೊ ಮೊದಲೆಲ್ಲ 5 ರಿಂದ 6 ಕಾಯಿಗಳಷ್ಟು ಹಾಕ್ತಾಯಿದ್ರಂತೆ. ಸೊ ಇದನ್ನ ಈ ಥರ ಹಾಕಿ ಫಸ್ಟು ಸ್ಟಾರ್ಟಿಂಗಲ್ಲಿ ಈ ಥರ ತೊಳೆಗಳನ್ನ ಹಾಕಿ ಒಂದಷ್ಟು ಆಗೋವರೆಗೂ ತೊಳೆಗಳನ್ನ ಹಾಕಿ, ಸೊ ಅದಾದಮೇಲೆ ಅದರ ಮೇಲ್ಗಡೆ ಒಂದು ಕಲ್ಲುಪ್ಪು ಬರುತ್ತೆ. ಸೊ ಕಲ್ಲುಪ್ಪನ್ನ ಈ ಥರ ಹಾಕೋದು ಅಷ್ಟೇ. ಒಂದು 2 ರಿಂದ 3 ಹಿಡಿಯಷ್ಟು ಕಲ್ಲುಪ್ಪನ್ನ ಮೇಲ್ಗಡೆ ಹಾಕಿ, ಇದು ಹಾಳಾಗಬಾರ್ದು ಅಂತ. ಯಾಕೆಂದರೆ 1 ವರ್ಷ ಫುಲ್ಲು ಇಟ್ಟಿರ್ತೀವಲ್ಲ, ಸೊ ಹಾಗಾಗಿ ಹಾಳಾಗಬಾರ್ದು ಅಂತ ಈ ಕಲ್ಲುಪ್ಪನ್ನ ಹಾಕ್ತಾರೆ. ಸೊ ಅದಾದಮೇಲೆ ಅಗೇನ್ ಅದರ ಮೇಲ್ಗಡೆ ಇನ್ನೊಂದು ಸಲ ತೊಳೆಗಳನ್ನ ಹಾಕೋದು. ಸೊ ಒಂದು 3 ರಿಂದ 4 ಹಿಡಿಯಷ್ಟು ತೊಳೆಗಳನ್ನ ಎಲ್ಲ ಹರಡಿದ್ಮೇಲೆ ಇನ್ನೊಂದು ಸಲ ಕಲ್ಲುಪ್ಪನ್ನ ಹಾಕೋದು. ಈ ಥರ ಪ್ರೊಸೀಜರ್ ಫುಲ್ಲು ಎಂಡ್ವರೆಗೂ ಈ ಥರ ನಡೀತಾ ಇರುತ್ತೆ. ಸೊ ಕೊನೆಯಲ್ಲಿ ಎಲ್ಲ ಈ ಥರ ತೊಳೆಗಳನ್ನ ಹಾಕಿ ಲಾಸ್ಟಲ್ಲಿ ಫೈನಲಾಗಿ ಉಪ್ಪು ಹಾಕ್ತೀವಲ್ಲ, ಆವಾಗ ಒಂಚೂರು ಜಾಸ್ತಿನೇ ಹಾಕಬೇಕು ಈ ಥರ ಕಲ್ಲುಪ್ಪನ್ನ. ಸೊ ಅದಾದಮೇಲೆ ಇದನ್ನ ಆಲ್ಮೋಸ್ಟ್ 1 ಇಯರ್ವರೆಗೂ ಗಟ್ಟಿಗಿರೋ ಮುಚ್ಚಳನ ಮುಚ್ಚಿಬಿಟ್ಟು ಈ ಥರ ಸ್ಟೋರ್ ಮಾಡಿಟ್ಟಿರ್ತಾರೆ. ಥ್ಯಾಂಕ್ ಯು.